ಎಲ್ಲರಿಗೂ ನಮಸ್ಕಾರ. ಈ 10ನೇ ತರಗತಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಭಾಗ 2ರಲ್ಲಿ ಬರುವಂತಹ ಅಧ್ಯಾಯ 9 ಆನುವಂಶೀಯತೆ ಮತ್ತು ಜೀವ ವಿಕಾಸ. ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಕೆಲವು ಮಾಹಿತಿಗಳನ್ನು ನಾವಿವತ್ತು ತಿಳ್ಕೊಳ್ಳೋಣ ಅಂತಕ್ಕಂಥದ್ದು. ಈಗ ನಾವು ಆನುವಂಶೀಯತೆ ಅಂತ ಹೇಳಿದರೆ ಏನು, ಅದರ ಬಗ್ಗೆ ಚರ್ಚೆ ಮಾಡೋಣ ಅಂತಕ್ಕಂಥದ್ದು. ಈಗ ಆನುವಂಶೀಯತೆ ಅಂತ ಹೇಳಿದರೆ ನಮಗಿದು ಪದಾನೇ ಹೇಳ್ತಾ ಇದೆ, ವಂಶ ಪರಂಪರೆಯಾಗಿ ಗುಣಗಳು ಮಕ್ಕಳಲ್ಲಿ ತಮ್ಮ ಪೋಷಕರಿಂದ ಅಂದರೆ ತಂದೆ ತಾಯಿಗಳಿಂದ ಗುಣಗಳು ಮಕ್ಕಳಿಗೆ ಬರ್ತಕ್ಕಂಥ ಒಂದು ಸನ್ನಿವೇಶ. ಈ ಒಂದು ಆನುವಂಶೀಯತೆ ಸಂತಾನೋತ್ಪತ್ತಿ ಕ್ರಿಯೆ ಅಂತ ನಾವು ಇದನ್ನು ಕರಿತೀವಿ. ಸಂತಾನೋತ್ಪತ್ತಿ ಪ್ರಕ್ರಿಯೆ ನಾವು ನೋಡ್ತಾ ಇದ್ದೀವಿ. ಸಂತಾನೋತ್ಪತ್ತಿ ಅಂತ ಹೇಳಿದ್ರೇನು, ತನ್ನ ಪ್ರೌಢಜೀವಿಯನ್ನು ಹೋಲುವಂತಹ ಒಂದು ಮರಿ ಜೀವಿಯನ್ನು ಪಡಿತಕ್ಕಂಥ ಒಂದು ವಿದ್ಯಮಾನಕ್ಕೆ ನಾವು ಸಂತಾನೋತ್ಪತ್ತಿ ಅಂತ ಕರಿತೀವಿ. ಈ ಸಂತಾನೋತ್ಪತ್ತಿಯಲ್ಲಿ ನಾವು 2 ಬಗೆಯ ಸಂತಾನೋತ್ಪತ್ತಿಯನ್ನು ಕಾಣ್ತೀವಿ ಅಂತಕ್ಕಂಥದ್ದು. ಒಂದು ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಆದರೆ ಇನ್ನೊಂದು ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಅಂತಕ್ಕಂಥದ್ದು. ಈ ಸಂತಾನೋತ್ಪತ್ತಿ ಕ್ರಿಯೆಯಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಒಂದು ಗಂಡು ಮತ್ತು ಒಂದು ಹೆಣ್ಣು, ಅವುಗಳಲ್ಲಿರ್ತಕ್ಕಂಥ ಲಿಂಗಾಣುಗಳು ಸೇರಿಕೊಂಡು ಮರಿ ಜೀವಕ್ಕೆ ಏನಾಗುತ್ತೆ, ಮರಿಕೋಶವನ್ನು ಅಥವಾ ಒಂದು ಮರಿಯನ್ನು ಉಂಟು ಮಾಡ್ತವೆ ಅಂತಕ್ಕಂಥದ್ದು. ಈಗ ನಾವು ಈ ಒಂದು ಆನುವಂಶೀಯತೆಯಲ್ಲಿ ಏನಾಗುತ್ತೆ, ನಾವು ಜೀವಿಗಳನ್ನು ನೋಡಿದಾಗ ನಾವು ಅಲ್ಲಿ ವಿಭಿನ್ನವಾಗಿರ್ತಕ್ಕಂಥ ಅಂಶಗಳನ್ನು ನಾವಿಲ್ಲಿ ಕಾಣ್ತೀವಿ ಅಂತಕ್ಕಂಥದ್ದು. ಈ ಒಂದು ಲಕ್ಷಣಗಳನ್ನು ನಾವಿಲ್ಲಿ ಈ ಒಂದು ಇದರಲ್ಲಿ ಅಧ್ಯಾಯದಲ್ಲಿ ಅಭ್ಯಾಸ ಮಾಡೋಣ ಅಂತಕ್ಕಂಥದ್ದು. ಮೊದಲನೇದಾಗಿರ್ತಕ್ಕಂಥದ್ದು, ಸಂತಾನೋತ್ಪತ್ತಿಯ ಸಂದರ್ಭದಲ್ಲಿ ಭಿನ್ನತೆಗಳ ಒಟ್ಟುಗೂಡುವಿಕೆ ಅಂತ ಇದೆ ಹೆಡ್ಡಿಂಗ್. 9.1ರಲ್ಲಿ ಸಂತಾನೋತ್ಪತ್ತಿಯ ಸಂದರ್ಭದಲ್ಲಿ ಭಿನ್ನತೆಗಳ ಒಟ್ಟುಗೂಡುವಿಕೆ ಅಂತ ಹೇಳ್ತಾರೆ. ಈಗ ಈ ಒಂದು ಸಂತಾನೋತ್ಪತ್ತಿಯಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ನಾವಿಲ್ಲಿ ಹಿಂದಿನ ತಲೆಮಾರಿನಿಂದ ಹರಿದು ಬಂದ ಆನುವಂಶೀಯತೆಯು ಮುಂದಿನ ಪೀಳಿಗೆಗೆ ಸಾಮಾನ್ಯವಾದ ಮೂಲಭೂತ ವಿನ್ಯಾಸ ಮತ್ತು ಅದರಲ್ಲಿನ ಸೂಕ್ಷ್ಮ ಬದಲಾವಣೆಗಳು ಎರಡನ್ನು ಒದಗಿಸುತ್ತದೆ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಂಶ ಇಲ್ಲಿ. ಈ ಸಂತಾನೋತ್ಪತ್ತಿ ಪ್ರಕ್ರಿಯೆಯಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ವಂಶ ಪರಂಪರೆಯಾಗಿ ಆ ಒಂದು ಕುಟುಂಬದಲ್ಲಿ ಆ ಒಂದು ಪ್ರಭೇದದಲ್ಲಿ ಇರ್ತಕ್ಕಂತಹ ಏನೋ ಒಂದು ಗುಣಗಳು ಅಂದರೆ ಮೂಲಭೂತ ವಿನ್ಯಾಸ ಹೊಂದಿರ್ಬೋದು, ಮತ್ತಿನ್ನೊಂದು ಸೂಕ್ಷ್ಮ ಬದಲಾವಣೆ. ಭಾಳ ಇಂಪಾರ್ಟೆಂಟ್ ಇವೆರಡು, ಮೂಲಭೂತ ವಿನ್ಯಾಸ ಇನ್ನೊಂದು ಸೂಕ್ಷ್ಮ ಬದಲಾವಣೆಗಳು. ಇವು ಏನಾಗ್ತದವೆ ಅಂತ ಹೇಳಿದರೆ, ತಲೆಮಾರಿನಿಂದ ಸುಮಾರು 100 ವರ್ಷಗಳಿಂದ ಒಂದು ಜೀವಿಯಲ್ಲಿ ಏನಾಗ್ತದೆ, ಆ ವಂಶ ಪರಂಪರೆಯಾಗಿ ಅದು ಮುಂದಕ್ಕೆ ಸಾಗುತ್ತಾ ಇವೆ ಅಂತಕ್ಕಂಥದ್ದು. ಈಗ ನಾವು ಏನು ನೋಡ್ತೀವಿ ಅಂತ ಹೇಳಿದರೆ, ನಾವು ಜೀವಿಗಳಲ್ಲಿ ನಾನು ಆಗಲೇ ಹೇಳಿದೆ 2 ರೀತಿಯ ಸಂತಾನೋತ್ಪತ್ತಿ ಕ್ರಿಯೆ ಆಗ್ತದೆ ಅಂತಕ್ಕಂಥದ್ದು. ಒಂದು ಲಿಂಗ ರೀತಿ ಆದರೆ ಇನ್ನೊಂದು ನಿರ್ಲಿಂಗ ಅಂತಕ್ಕಂಥದ್ದು. ಲಿಂಗ ರೀತಿಗೆ ಬಂದಾಗ ಅಲ್ಲಿ 2 ಲಿಂಗಗಳು ಬೇಕೇ ಬೇಕು, ಒಂದು ಗಂಡು ಮತ್ತು ಹೆಣ್ಣು ಪ್ರಾಣಿ ಬೇಕಾಗ್ತದೆ. ಆದರೆ ನಿರ್ಲಿಂಗ ರೀತಿಯಲ್ಲಿ ಅಲ್ಲಿ ಏನಾಗ್ತದೆ, ಅಲ್ಲಿ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳ ಅವಶ್ಯಕತೆ ಇರೋದಿಲ್ಲ ಅಂತಕ್ಕಂಥದ್ದು. ಈಗ ನಾವು ಜೀವಿಯೊಂದರ ಅಲೈಂಗಿಕ ಸಂತಾನೋತ್ಪತ್ತಿ ಕ್ರಿಯೆಗೆ ಬಂದಾಗ, ಅಲೈಂಗಿಕ ಸಂತಾನೋತ್ಪತ್ತಿಗೆ ಬಂದಾಗ ಇಲ್ಲಿ ಒಂದು ಉದಾಹರಣೆ ನಾವೇನು ತೊಗೊಳ್ತೀವಿ ಅಂತ ಹೇಳಿದರೆ, ಒಂದು ಬ್ಯಾಕ್ಟೀರಿಯಾ ವಿಭಜನೆಯಾದರೆ ಅದರ ಫಲಿತವಾದ 2 ಬ್ಯಾಕ್ಟೀರಿಯಾಗಳು ಏನಾಗ್ತವೆ, ಉತ್ಪತ್ತಿಯಾಗ್ತವೆ. ಆ 2 ಬ್ಯಾಕ್ಟೀರಿಯಾಗಳು ತದನಂತರ ಏನಾಗುತ್ತೆ,
ಸಂತಾನೋತ್ಪತ್ತಿ ಮಾಡಿ 4 ಬ್ಯಾಕ್ಟೀರಿಯಾಗಳನ್ನು ಏನು ಮಾಡ್ತವೆ, ಉತ್ಪತ್ತಿ ಮಾಡುತ್ತವೆ. ಈ ರೀತಿಯಾಗಿ ಒಂದು ಬ್ಯಾಕ್ಟೀರಿಯಾದಿಂದ 2 ಬ್ಯಾಕ್ಟೀರಿಯಾಗಳು, 2 ಬ್ಯಾಕ್ಟೀರಿಯಾಗಳಿಂದ 4 ಬ್ಯಾಕ್ಟೀರಿಯಾಗಳು ಏನಾಗ್ತವೆ, ಇಲ್ಲಿ ಉತ್ಪತ್ತಿಯಾಗ್ತವೆ. ಆ ಎಲ್ಲ ಬ್ಯಾಕ್ಟೀರಿಯಾಗಳು ಪರಸ್ಪರ ತುಂಬ ಒಂದಕ್ಕೊಂದು ಏನಾಗ್ತವೆ, ಹೋಲುತ್ತಾ ಇರುತ್ತವೆ ಅಂತಕ್ಕಂಥದ್ದು. ಈಗ ನಾವು ಇದಕ್ಕೆ ಕಾರಣ ಏನು ಅಂತಕ್ಕಂಥದ್ದು ನೋಡಿದಾಗ, ಈ ಒಂದು ಜೀವಿಯ ಜೀವಕೋಶದಲ್ಲಿ ಇರ್ತಕ್ಕಂತಹ ಏನು DNA ಪ್ರತೀಕರಣದಲ್ಲಿನ ಸಣ್ಣ ತಪ್ಪುಗಳ ಕಾರಣದಿಂದ ಬಹಳ ಚಿಕ್ಕ ವ್ಯತ್ಯಾಸಗಳು ಮಾತ್ರ ಏನಾಗ್ತವೆ, ಉಂಟಾಗ್ತವೆ ಅಂತಕ್ಕಂಥದ್ದು. ಈಗ ನಮಗೆಲ್ಲ ಗೊತ್ತಿದೆ ಮಕ್ಕಳೇ, ನಮ್ಮ ಒಂದು ಜೀವಕೋಶದ ಒಳಗಡೆಗೆ ಏನಿರ್ತದೆ, ನ್ಯೂಕ್ಲಿಯಸ್ ಇರ್ತದೆ. ನ್ಯೂಕ್ಲಿಯಸ್ ಒಳಗಡೆಗೆ ಏನಿರ್ತದೆ, ವರ್ಣಗ್ರಾಹಕ ಜಾಲ ಇರ್ತದೆ. ವರ್ಣಗ್ರಾಹಕ ಜಾಲದಲ್ಲಿ ವರ್ಣತಂತುಗಳಿರುತ್ತವೆ. ಆ ವರ್ಣತಂತುಗಳ ಒಳಗಡೆಗೆ ಏನಿರ್ತದೆ, DNA ಎಂಬ ಏನಿರ್ತದೆ, ಒಂದು ನ್ಯೂಕ್ಲಿಕ್ ಆಮ್ಲ ಇರ್ತದೆ. ಅದರ ಹೆಸರು ಡಿಆಕ್ಸಿ ರೈಬೋಸ್ ನ್ಯೂಕ್ಲಿಕ್ ಆಮ್ಲ ಅಂತಕ್ಕಂಥದ್ದು. ಈ ಒಂದು DNA ಆಗ್ತಕ್ಕಂಥ ಸಣ್ಣ ತಪ್ಪುಗಳಿಂದ ಏನಾಗ್ತದೆ ಅಂಥೇಳಿದರೆ, ಈ ಜೀವಿಗಳಲ್ಲಿ ನಾವು ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಕಾಣ್ತೀವಿ ಅಂತಕ್ಕಂಥದ್ದು. ಸಂತಾನೋತ್ಪತ್ತಿ, ಈಗ ನಾವು ಸಂತಾನೋತ್ಪತ್ತಿ ಅಲೈಂಗಿಕ ಹೇಳಿದ್ವಿ, ಉದಾಹರಣೆ ಬ್ಯಾಕ್ಟೀರಿಯಾ. ಲೈಂಗಿಕ ಸಂತಾನೋತ್ಪತ್ತಿ ಇನ್ನೂ ಹೆಚ್ಚಿನ ಏನಾಗುತ್ತೆ, ವೈವಿಧ್ಯತೆಯನ್ನು ಉಂಟು ಮಾಡುತ್ತದೆ ಅಂತಕ್ಕಂಥದ್ದು. ಈಗ ನಾವು ಲೈಂಗಿಕ ರೀತಿಯ ಸಂತಾನೋತ್ಪತ್ತಿಗೆ ಬಂದಾಗ ನಾವೀಗ ನಮಗೆ ಪ್ರಭೇದಗಳು ಅಂತ ಹೇಳ್ತೀವಿ. ನಾವು ಪ್ರಭೇದ ಅಂತ ಹೇಳಿದರೆ ಏನು ಮಕ್ಕಳ? ಪ್ರಭೇದ ಅಂತ ಹೇಳಿದರೆ ಒಂದೇ ರೀತಿಯ ಹೋಲಿಕೆಯುಳ್ಳ ಜೀವಿಗಳ ಗುಂಪಿಗೆ ನಾವು ಪ್ರಭೇದಗಳು ಅಂತ ಕರಿತೀವಿ. ಈಗ ನಾವು ಬೇರೆ ಬೇರೆ ಪ್ರಭೇದಗಳನ್ನು ನಾವು ಕಾಣ್ತೀವಿ. ಸಸ್ಯ ಪ್ರಭೇದಗಳೇ ಬೇರೆ, ಪ್ರಾಣಿ ಪ್ರಭೇದಗಳೇ ಬೇರೆ. ಪ್ರಾಣಿಗಳಲ್ಲಿ ಬೇರೆ ಬೇರೆ ಪ್ರಾಣಿಗಳ ಹೆಸರುಗಳನ್ನು ನಾವು ತೆಗೆದುಕೊಂಡಾಗ ಬೇರೆ ಪ್ರಾಣಿಗಳು. ಈಗ ನಾವು ಮಾನವ ಪ್ರಭೇದ, ಆಮೇಲೆ ಇನ್ಯಾವುದು ಜೀಬ್ರಾ ಪ್ರಭೇದ, ಆನೆಯ ಪ್ರಭೇದ, ಜಿಂಕೆಯ ಪ್ರಭೇದ, ಹೀಗೆ ಬೇರೆ ಬೇರೆ ಪ್ರಾಣಿಗಳನ್ನು ನಾವಿಲ್ಲಿ ಕಾಣ್ತೀವಿ ಅಂತಕ್ಕಂಥದ್ದು. ಈಗ ಪ್ರಭೇದಗಳಲ್ಲಿರುವ ಎಲ್ಲ ವೈವಿಧ್ಯತೆಗಳು ಏನಾಗುತ್ತೆ, ತಾವಿರುವ ಪರಿಸರದಲ್ಲಿ ಉಳಿದುಕೊಳ್ಳುವ ಸಾಧ್ಯತೆಗಳು ಸಮಾನವಾಗಿರುತ್ತವೆಯೇ ಅಂತಕ್ಕಂಥದ್ದಿಲ್ಲಿ. ಈಗ ನಾವು ಒಂದು ಜೀವಿ ಯಾವುದಾದ್ರೂ, ಈಗ ನಮಗೆಲ್ಲ ಗೊತ್ತಿದೆ, ಕೆಲವು ಜೀವಿಗಳು ತಮಗೆ ಬೇಕಾದಂಥ ಆವಾಸವನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಉಳ್ಕೊಳ್ತದೆ. ಅಂತಹ ಇದಕ್ಕೆ ನಾವು ಸನ್ನಿವೇಶಕ್ಕೆ ನಾವೇನಂತ ಕರಿತೀವಿ, ಆವಾಸ ಅಂತ ಕರಿತೀವಿ. ಇಂಗ್ಲೀಷ್ನಲ್ಲಿ ಇದಕ್ಕೆ ಹ್ಯಾಬಿಟೇಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಹ್ಯಾಬಿಟೇಟ್ ಅಂತ ಕರಿತೀವಿ. ಅಂದರೆ ಕೆಲವು ಜೀವಿಗಳು ನಿರ್ದಿಷ್ಟ ಪ್ರದೇಶದಲ್ಲಿ ಇರ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಹೊಂದಿರ್ತವೆ. ಉದಾಹರಣೆಗೆ ಮೀನು ನೀರಿನಲ್ಲಿ, ಒಂಟೆ ಮರುಭೂಮಿಯಲ್ಲಿ, ಅದೇ ರೀತಿ ಮಾನವ ಭೂಮಿಯ ಮೇಲೆ. ಈ ರೀತಿಯಾಗಿ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಪರಿಸರದಲ್ಲಿ ಏನಾಗ್ತವೆ, ಅವು ವಾಸ ಮಾಡುವಂಥ ಒಂದು ಸನ್ನಿವೇಶಕ್ಕೆ ಹೊಂದಾಣಿಕೆಯನ್ನು ಮಾಡಿಕೊಂಡಿರ್ತವೆ ಅಂತಕ್ಕಂಥದ್ದು. ಈಗ ನಾವು ಈ ಒಂದು ಲೈಂಗಿಕ ರೀತಿಯ ಸಂತಾನೋತ್ಪತ್ತಿನಲ್ಲಿ ನಾವು ವಿವಿಧ ಜೀವಿಗಳು ವಿಭಿನ್ನ ರೀತಿಯ ಅನುಕೂಲಗಳನ್ನು ಹೊಂದಿರುತ್ತವೆ. ಈಗ ನನಗೆ ಹೇಳಿದೆ, ವಿವಿಧ ಜೀವಿಗಳು ವಿಭಿನ್ನ ರೀತಿಯ ಅನುಕೂಲಗಳನ್ನು ಹೊಂದಿರುತ್ತವೆ. ಈಗ ನಾವು ಉದಾಹರಣೆಗೆ ಸೂಕ್ಷ್ಮಾಣು ಜೀವಿಗಳಲ್ಲಿ ಬರ್ತಕ್ಕಂತಹ ಬ್ಯಾಕ್ಟೀರಿಯಾವನ್ನು ತೆಗೆದುಕೊಂಡಾಗ, ಈ ಬ್ಯಾಕ್ಟೀರಿಯಾಗಳು ಶಾಖವನ್ನು ತಡೆದುಕೊಳ್ಳುವ ಮತ್ತು ಉಷ್ಣ ತರಂಗಗಳಲ್ಲೂ ಉಳಿದುಕೊಂಡಿರುತ್ತವೆ ಅಂತಕ್ಕಂಥದ್ದು. ಯಾವುದೋ ಈಗ ನಾವಿಲ್ಲಿ ನೋಡ್ತಾ ಹೋಗ್ತಾ ಇದ್ದೀವಿ. ಈಗ ನಾವಿಲ್ಲಿ ನೋಡಿದ್ವಿ. ಈಗ ನಾವು ಏನು ಮಾಡ್ತಿದ್ದೀವಿ ಅಂತ ಹೇಳಿದರೆ, ಈ ಒಂದು ಯಾವುದೋ ಅಂತ ಹೇಳಿದರೆ ಬ್ಯಾಕ್ಟೀರಿಯಲ್ಲಿ ಇದೆ ನೋಡಿ. ಬ್ಯಾಕ್ಟೀರಿಯಾ ಏನು ಮಾಡ್ತದೆ ಅಂತ ಹೇಳಿದರೆ, ಈ ಬ್ಯಾಕ್ಟೀರಿಯಾ ಇದೆಲ್ಲ ಏನು ಮಾಡ್ತದೆ, ಶಾಖವನ್ನು ತಡ್ಕೊಳ್ತಕ್ಕಂಥದ್ದು ಮತ್ತು ಉಷ್ಣ ತರಂಗಗಳಲ್ಲೂ ಇದು ಉಳಿದುಕೊಳ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಹೊಂದಿದೆ ಅಂತಕ್ಕಂಥದ್ದು. ಈಗ ನಾವು ಏನು ಮಾಡ್ತೀವಿ ಅಂತ ಹೇಳಿದರೆ, ಪರಿಸರದಿಂದ ಆಯ್ಕೆಯಾಗುವ ಭಿನ್ನತೆಗಳು ಜೀವ ವಿಕಾಸದ
ಪರಿಸರದಿಂದ ಆಯ್ಕೆಯಾಗುವ ಏನಾಗಿದ್ದಾವೆ ಅಂತ ಹೇಳಿದರೆ ವಿಭಿನ್ನತೆಗಳು ಜೀವ ವಿಕಾಸ ಪ್ರಕ್ರಿಯೆಗಳನ್ನು ರೂಪಿಸುತ್ತವೆ ಅಂತಕ್ಕಂಥ ಭಾಳ ಇಂಪಾರ್ಟೆಂಟ್. ಇಲ್ಲಿ ಪರಿಸರದಿಂದ ಆಯ್ಕೆಯಾಗುವ ಭಿನ್ನತೆಗಳು ಜೀವ ವಿಕಾಸ ಪ್ರಕ್ರಿಯೆಗಳನ್ನು ರೂಪಿಸುತ್ತವೆ ಅಂತಕ್ಕಂಥದ್ದು. ಈಗ ಅನೇಕ ಜೀವಿಗಳಲ್ಲಿ ನಾವು ಅನೇಕ ಭಿನ್ನತೆಗಳನ್ನು ಕಾಣ್ತಾ ಇದ್ವಿ. ಈಗ ಜೀವ ವಿಕಾಸ ಅಂತಕ್ಕಂಥದ್ದು ಪದ ಬಂದಿದೆ. ಏನು ಜೀವ ವಿಕಾಸ ಅಂತ ಹೇಳಿದರೆ, ಜೀವಿಗಳು ಸರಳತೆಯಿಂದ ಸಂಕೀರ್ಣತೆಯೆಡೆಗೆ ಕೊಂಡೊಯ್ಯುವ ವಿದ್ಯಮಾನಕ್ಕೆ ನಾವು ಜೀವ ವಿಕಾಸ ಅಂತೇಳ್ಬಿಟ್ಟು ಕರಿತೀವಿ. ಈಗ ನಮಗೆಲ್ಲ ಗೊತ್ತಿದೆ, ಈಗ ನಾವೆಲ್ಲ ಮಾನವ ಅಂತಕ್ಕಂಥದ್ದು ಏನು, ಮಂಗನಿಂದ ಮಾನವ ಅಂತಕ್ಕಂಥದ್ದು. ಈ ಮಂಗನಿಂದ ಮಾನವ ಆಗಿದೆ ಅಂತ ಹೇಳಿರೋದಕ್ಕೆ ಏನಾಗಿದೆ ಕಾರಣ? ಪರಿಸರದಲ್ಲಿ ಈ ಒಂದು ಆಯ್ಕೆಯಾಗುವ ಭಿನ್ನತೆಗಳು ಜೀವ ವಿಕಾಸ ಪ್ರಕ್ರಿಯೆಗಳನ್ನು ರೂಪಿಸ್ತದೆ ಅಂತಕ್ಕಂಥದ್ದು ಗೊತ್ತಾಗಿದೆ ಮಕ್ಕಳ. ಈಗ ನಾವು ಅನುವಂಶೀಯತೆ ಅಂತ ಹೇಳಿದರೆ ಏನು? ಇಲ್ಲಿ ಕೊಟ್ಟಿದ್ದಾನೆ 9.2ರಲ್ಲಿ ಅನುವಂಶೀಯತೆ ಅಂತಕ್ಕಂಥದ್ದು ಕೊಟ್ಟಿದ್ದಾನೆ. ಏನು ಅನುವಂಶೀಯತೆ ಅಂತ ನಾನು ಆವಾಗಲೇ ಹೇಳಿದ್ದೀನಿ. ವಂಶ ಪರಂಪರೆಯಾಗಿ ಪ್ರೌಢಜೀವಿಗಳಲ್ಲಿ ಇರ್ತಕ್ಕಂಥ ಲಕ್ಷಣಗಳು ಮರಿಜೀವಿಗಳಲ್ಲಿ ಕೊಂಡೊಯ್ಯುವುದು. ಈಗ ನಾವು ಅನುವಂಶತೆಯಲ್ಲಿ ಏನು ಕಾಣ್ತಾ ಇದ್ದೀವಿ? ಸಂತಾನೋತ್ಪತ್ತಿ ಪ್ರಕ್ರಿಯೆಯ ಸ್ಪಷ್ಟ ಪರಿಣಾಮವು ಸಾಮ್ಯತೆಯುಳ್ಳ ವಿಕಾಸದ ಜೀವಿಗಳ ಪೀಳಿಗೆಯ ಸೃಷ್ಟಿಯಾಗಿಯೇ ಇನ್ನೂ ಏನಾಗಿದೆ ಉಳಿದಿದೆ ಅಂತಕ್ಕಂಥದ್ದು. ಸಂತಾನೋತ್ಪತ್ತಿ ಪ್ರಕ್ರಿಯೆ ಅಂತೇಳಿ ನಾನು ಹೇಳಿದ್ದೀವಿ ನಾವು. ಯಾವುದು ಲೈಂಗಿಕ ಆಗಿರ್ಬೋದು, ಅದು ನಿರ್ಲಿಂಗ ಆಗಿರ್ಬೋದು. ಇದರ ಒಂದು ಪರಿಣಾಮ ಇದೆಯಲ್ಲ, ಇದರ ಸಂತಾನೋತ್ಪತ್ತಿಯ ಪರಿಣಾಮ ಏನಾಗಿದೆ ಅಂತ ಹೇಳಿದರೆ, ಜೀವಿಗಳಲ್ಲಿ ಒಂದೇ ರೀತಿಯ ಲಕ್ಷಣಗಳನ್ನು ಕೊಂಡೊಯ್ತಾ ಇದೆ ಅಂತಕ್ಕಂಥದ್ದು. ಈಗ ನಾವು ಮನುಷ್ಯರಲ್ಲಿ ತಂದೆ ತಾಯಿ ಮರಿ ಏನಾಗುತ್ತೆ, ಒಂದು ಮಕ್ಕಳು ಏನಾಗ್ತವೆ ತಂದೆ ತಾಯಿಗಳಿಗೆ ಹೋಲುತ್ತವೆ ಅಂತಕ್ಕಂಥದ್ದು. ಇಲ್ಲ ತಂದೆಗೆ ಹೋಲುತ್ತಾರೆ ಅಥವಾ ತಾಯಿಗೆ ಹೋಲ್ತಾರೆ ಅಂತಕ್ಕಂಥ. ಅದಕ್ಕೆ ನಾವು ಸಾಮ್ಯತೆ ಉಳ್ಳ ಅಂತ ಕರಿತೀವಿ. ವಿನ್ಯಾಸ, ಈಗ ಜೀವಿಗಳ ಪೀಳಿಗೆಯ ಸೃಷ್ಟಿಯಾಗಿಯೇ ಇನ್ನೂ ಏನಾಗ್ತದೆ ಉಳಿದಿದೆ ಅಂತಕ್ಕಂಥದ್ದು. ಈಗ ನಾವು ಈ ಒಂದು ಸಂತಾನೋತ್ಪತ್ತಿಯಿಂದ ಒಂದು ಜೀವಿಯ ಲಕ್ಷಣಗಳು ಅಥವಾ ಗುಣಗಳು ಏನಾಗ್ತವೆ ಅಂತ ಹೇಳಿದರೆ ಅನುವಂಶೀಯವಾಗಿ ಏನಾಗ್ತದೆ, ಅದು ಮುಂದಿನ ಪೀಳಿಗೆಗೆ ಕೊಂಡೊಯ್ಯಲ್ಪಡುತ್ತದೆ ಅಂತಕ್ಕಂಥದ್ದು. ಈಗ ನಾವು ಇಲ್ಲಿ ಅನುವಂಶೀಯ ಗುಣಗಳು ಅಂತಕ್ಕಂಥದ್ದು ಇದೆ ನೋಡಿ. ಅನುವಂಶೀಯ ಗುಣಗಳು ಅಂತ 9.2.1ಗೆ ಬಂದಾಗ ಅಲ್ಲಿ ಅನುವಂಶೀಯ ಗುಣಗಳು ಅಂತ ಕೊಟ್ಟಿದ್ದಾರೆ. ಅಲ್ಲಿ ಅನುವಂಶೀಯ ಗುಣಗಳು ಅಂತ ಹೇಳಿದರೆ ಏನು? ಇಲ್ಲಿ ಹೇಳ್ತಾನೆ, ಸಾಮ್ಯತೆ ಮತ್ತು ಭಿನ್ನತೆಗಳ ನಿಖರವಾದ ಒಂದು ಅರ್ಥ. ಈಗ ಒಂದು ಮಗು ಮಾನವನ ಎಲ್ಲ ಮೂಲಭೂತ ಗುಣಗಳನ್ನು ಹೊಂದಿರುತ್ತದೆ. ಈಗ ನಾವು ನಮ್ಮ ಮನುಷ್ಯರಲ್ಲಿ ಈಗ ಒಂದು ತಂದೆ ತಾಯಿಯ ಒಂದು ಮಗು ಏನಾಗಿರ್ತದೆ ಅಂತ ಹೇಳಿದರೆ, ಆ ತಂದೆಯ ಅಥವಾ ತಾಯಿಯ ಕಿವಿ ಏನಾಗಿರ್ತದೆ ಅಂತ ಹೇಳಿದರೆ, ಅಲ್ಲಿ ಕಿವಿ ಕೊಟ್ಟಿದ್ದಾನೆ. ಅಲ್ಲಿ ಕಿವಿಯಲ್ಲಿ ಇರ್ತಕ್ಕಂಥ ಒಂದು ಲಕ್ಷಣ ಕೊಟ್ಟಿದ್ದಾನೆ. ಏನು ಕಿವಿಯ ಲಕ್ಷಣ ಅಂತ ಹೇಳಿದರೆ, ಆ ಒಂದು ಕಿವಿ ಇದೆಯಲ್ಲ, ಅದು ಏನಾಗಿದೆ ಅಂತ ಹೇಳಿದರೆ, ಅದು ಪೂರ್ಣವಾಗಿ ಅಂಟ್ಕೊಂಡಿದೆಯಾ ಅಥವಾ ಅದು ಅದರ ಕಿವಿಯ ಆಲಿಯದೆಲ್ಲ ಮುಂದ್ಗಡೆ ಕೆಳಗಡೆಗೆ ಜೋತ್ ಬಿದ್ದಿದೆಯಾ, ಅದು ಅಥವಾ ಚರ್ಮಕ್ಕೆ ಅಂಟಿಕೊಂಡಿದೆಯಾ. ಇದು ಏನು ತೋರಿಸ್ತದೆ ಅಂತ ಹೇಳಿದರೆ, ಈಗ ತೂಗಿ ಬಿದ್ದ ಅಥವಾ ಅಂಟಿಕೊಂಡಿರುವ ಕಿವಿಯ ಹಾಲೆಯನ್ನು ನಾವು ವಿದ್ಯಾರ್ಥಿಗಳಲ್ಲಿ ಕಾಣ್ತೀವಿ. ನಾವು ಸ್ವಲ್ಪ ಸೂಕ್ಷ್ಮವಾಗಿ ನಾವು ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಹಿರಿಯರಲ್ಲಿ ನಾವು ನೋಡಿದಾಗ ಕೆಲವರ ಕಿವಿಗಳು ತೂಗಿ ಬಿದ್ದಿರ್ತದೆ. ಕಿವಿಯ ಕೆಳಗಡೆಗಿದೆಯಲ್ಲ ಕಿವಿ, ಇದು ತೂಗಿ ಬಿದ್ದಿರ್ತದೆ. ಕೆಲವು ಜನರ ಕಿವಿಗಳು ಏನಾಗಿರ್ತವೆ, ಅದು ಅಂಟ್ಕೊಂಡಿರ್ತವೆ ಅಂತಕ್ಕಂಥದ್ದು. ಇದು ಯಾವುದ್ರ ಲಕ್ಷಣ ಅಂತ ಹೇಳಿದರೆ, ಅದು ಅನುವಂಶೀಯವಾಗಿ ಬರ್ತಕ್ಕಂಥ ಲಕ್ಷಣವಾಗಿದೆ. ತಮ್ಮ ತಂದೆ ತಾಯಿಗಳಿಂದ ಮಕ್ಕಳಲ್ಲಿ ಈ ಒಂದು ಲಕ್ಷಣಗಳು ಕಂಡುಬರುತ್ತವೆ. ಮಕ್ಕಳಿಲ್ಲಿ ನಾವು ನೋಡ್ತಾ ಇದ್ದೀವಿ ನೋಡ್ರಿ. ಇಲ್ಲಿ ಏನು ನೋಡ್ತಾ ಇದ್ದೀವಿ ಅಂದರೆ, ಒಂದು ಮಗುನಲ್ಲಿ ಇಲ್ಲೇನಾಗಿದೆ ಅಂತ ಹೇಳಿದರೆ, ಇಲ್ಲಿ ನೋಡಿ, ಇಲ್ಲಿ ಒಂದು ಕಿವಿ ಏನಾಗಿದೆ ಜೋತ್ ಬಿದ್ದಿದೆ. ಇಲ್ಲಿ
ಅಂದರೆ ತೂಗು ಬಿದ್ದಿರ್ತಕ್ಕಂಥದ್ದು. ಅಂದರೆ ಇಲ್ಲಿ ಕಿವಿ ಏನಾಗಿದೆ, ಇಲ್ಲಿ ತೂಗು ಬಿದ್ದಿದೆ, ಇಲ್ಲೇನಾಗಿದೆ, ಇಲ್ಲಿ ಅಂಟ್ಕೊಂಡಿದೆ. ಇಲ್ಲಿ ನೋಡಿ, ಇಲ್ಲಿ ಏನಾಗಿದೆ, ತೂಗು ಬಿದ್ದಿದೆ ಅಂತಕ್ಕಂಥದ್ದು. ಇಲ್ಲಿ ತೂಗು ಬಿದ್ದಿರ್ತಕ್ಕಂತಹ ಕಿವಿ ಇದಾದರೆ ಇದು ಏನಾಗಿದೆ, ಚರ್ಮಕ್ಕೆ ಅಂಟಿಕೊಂಡಿರ್ತಕ್ಕಂಥ ಕಿವಿ. ಇದು ಯಾವುದರ ಒಂದು ಪರಿಣಾಮ ಇದು ಈ ಥರ ಆಗಿದೆ ಅಂತ ಹೇಳಿದರೆ, ಇದು ಆನುವಂಶೀಯವಾಗಿ ಪೋಷಕರಿಂದ, ತಂದೆ ತಾಯಿಗಳಿಂದ ಮಕ್ಕಳಿಗೆ ಬರ್ತಕ್ಕಂಥ ಲಕ್ಷಣಗಳಲ್ಲಿ ಇದು ಒಂದು ಗುಣವಾಗಿದೆ ಅಂತಕ್ಕಂಥದ್ದು. ಈಗ ನಾವು ಗುಣಗಳ ಆನುವಂಶೀಯತೆಯ ನಿಯಮಗಳು, ಅದರಲ್ಲಿ ವಿಶೇಷವಾಗಿ ಒಬ್ಬ ವಿಜ್ಞಾನಿ ಮಾಡಿರ್ತಕ್ಕಂಥ ಕೊಡುಗೆಯನ್ನು ಇಲ್ಲಿ ನಾವು ಪ್ರಸ್ತಾಪ ಮಾಡ್ತಾ ಇದ್ದೀವಿ. ಅವ್ರು ಯಾರು ಅಂತ ಹೇಳಿದರೆ, ಒಬ್ಬ ವಿಜ್ಞಾನಿಯ ಹೆಸರೇನು ಅಂತ ಹೇಳಿದರೆ ಮೆಂಡಲ್ ಅಂತಕ್ಕಂಥದ್ದು, ಮೆಂಡಲರು ಅಂತಕ್ಕಂಥದ್ದು. ಈ ಒಂದು ಮೆಂಡಲರು ಏನು ಮಾಡ್ತಾರೆ, ಅವ್ರು ಏನೇನು ಪ್ರಯೋಗಗಳನ್ನು ಮಾಡ್ತಾರೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡಿದಾಗ, ಒಂದು ಇಲ್ಲಿ ಏನಾಗಿದೆ ಅಂತ ಹೇಳಿದರೆ, ಮಾನವರಲ್ಲಿ ತಂದೆ ಮತ್ತು ತಾಯಿಯಿಂದ ಏನಾಗ್ತದೆ, ಮಗುವಿಗೆ ಆನುವಂಶೀಯ ವಸ್ತುವಿನ ಒಂದು ಪ್ರಮಾಣ ಏನಾಗುತ್ತೆ, ಸಮಾನವಾಗಿ ಹಂಚಲ್ಪಡುತ್ತದೆ ಅಂತಕ್ಕಂಥದ್ದು ನಾವೀಗ ಹೇಳಬೇಕಾದ್ರೆ ಹೇಳ್ತೀವಿ. ಈಗ ಏನು, ಮನುಷ್ಯನಲ್ಲಿ ಒಟ್ಟು 46 ವರ್ಣತಂತುಗಳಿವೆ. ಸಂತಾನೋತ್ಪತ್ತಿ ಪ್ರಕ್ರಿಯೆಯಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ತಂದೆಯಿಂದ 23, ತಾಯಿಯಿಂದ 23, ಇದು ಸಮಾನವಾಗಿ, ಅಂದರೆ 23 ವರ್ಣತಂತುಗಳು ಏನಾಗುತ್ತೆ, ಆ ತಂದೆ ಮತ್ತು ತಾಯಿಗಳಿಂದ ಯಾರಿಗೆ ಕೊಂಡೊಯ್ಯಲ್ಪಡ್ತವೆ, ಅದು ಮಗುವಿಗೆ ಅಂತಕ್ಕಂಥದ್ದು. ಈ ರೀತಿಯಾಗಿ ಪ್ರತಿ ಒಂದು ವಿಶಿಷ್ಟ ಗುಣವು ತಂದೆಯ ಮತ್ತು ತಾಯಿಯ DNA ಏನಾಗಿರ್ತದೆ, ಪ್ರಭಾವಿತವಾಗಿರ್ತದೆ. ಈಗ ಒಂದು ಮಗು ನಾವು ನೋಡಿದಾಗ ಆ ಮಗುವಿನಲ್ಲಿರ್ತಕ್ಕಂಥ ಲಕ್ಷಣಗಳು ಏನು ಸಾಮಾನ್ಯವಾಗಿ ತಂದೆಯೂ ಇರ್ತವೆ, ತಾಯಿ ಕೂಡ ಇರ್ತವೆ. ಈ ಒಂದು ಲಕ್ಷಣಗಳು ಹೇಗೆ ತಂದೆ ತಾಯಿಗಳಿಂದ ಆ ಮಗುವಿಗೆ ಬಂದಿದ್ದಾವೆ ಅಂತ ನಾವು ಯೋಚಿಸಿದಾಗ, ಅದಕ್ಕೆ ಮುಖ್ಯ ಕಾರಣ ಯಾರು ಅಂತ ಹೇಳಿದರೆ, ನಮ್ಮ ಜೀವಕೋಶದಲ್ಲಿ ಇರ್ತಕ್ಕಂತಹ DNA. ಆದ್ದರಿಂದ ಪ್ರತಿಯೊಂದು ಮಗುವಿನಲ್ಲೂ ಪ್ರತಿಯೊಂದು ವಿಶಿಷ್ಟತೆಗೆ ಸಂಬಂಧಿಸಿದ 2 ಗುಣಗಳನ್ನು ನಾವಿಲ್ಲಿ ಕಾಣ್ತೀವಿ ಅಂತಕ್ಕಂಥದ್ದು. ಈಗ ನಾವು ಅದಕ್ಕೋಸ್ಕರವಾಗಿ ಈ ಒಂದು ಲಕ್ಷಣಗಳನ್ನು ಏನು ಮಾಡ್ತಾರೆ ಅಂತ ಹೇಳಿದರೆ, ಈ ಒಂದು ವಿಜ್ಞಾನಿ ಗ್ರೆಗರ್ ಜೋಹಾನ್ ಮೆಂಡಲ್ ಅಂತಕ್ಕಂಥವ್ರು, ಇವರು 1822ರಿಂದ 1884 ತನಕ ಇದ್ದರು. ಇವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ, ಇವರು ಒಬ್ಬ ಇದರಲ್ಲಿ ಚರ್ಚ್ನಲ್ಲಿ ಪಾದರಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ತಮ್ಮ ಒಂದು ಚರ್ಚಿನ ಹಿಂಭಾಗದಲ್ಲಿರ್ತಕ್ಕಂಥ ಭೂಮಿಯಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ, ಇವರು ಒಂದು ಪ್ರಯೋಗವನ್ನು ಮಾಡ್ತಾ ಹೋಗ್ತಾರೆ. ತನ್ನ ಪ್ರಯೋಗಕ್ಕೆ ಬಟಾಣಿ ಸಸ್ಯಗಳನ್ನು ಆಯ್ಕೆ ಮಾಡ್ತಾರೆ. ಯಾಕೆ ಅಂತ ಹೇಳಿದರೆ, ಈ ಒಂದು ಬಟಾಣಿ ಸಸ್ಯಗಳಿಗೆ ಯಾಕೆ ಆಯ್ಕೆ ಮಾಡಿದರು ಅಂತ ಹೇಳಿದರೆ, ಇದು ಅತ್ಯಲ್ಪ ಒಂದು ಸ್ಥಳಾವಕಾಶದಲ್ಲಿ ಇದನ್ನು ಬೆಳಿಬೋದು, ಇದನ್ನು ತುಂಬ ಬೇಗವಾಗಿ ಇದರಲ್ಲಿ ನಾವು ಉತ್ತಮ ಫಲಿತಾಂಶವನ್ನು ಬೇಗ ಕಾಣೋದಕ್ಕೆ ಸಾಧ್ಯ ಅಂತಕ್ಕಂಥ ಒಂದು ದೃಷ್ಟಿಯಿಂದ ಇವರೇನು ಮಾಡ್ತಾರೆ ಅಂತ ಹೇಳಿದರೆ, ಮೆಂಡಲರು ಏನು ಮಾಡ್ತಾರೆ, ಈ ಬಟಾಣಿ ಸಸ್ಯವನ್ನು ಆಯ್ಕೆ ಮಾಡಿಕೊಂಡು ಆ ಒಂದು ಸಸ್ಯಗಳ ಮೇಲೆ ಏನು ಮಾಡ್ತಾರೆ ಅಂತ ಹೇಳಿದರೆ ಪ್ರಯೋಗಗಳನ್ನು ಮಾಡ್ತಾರೆ ಅಂತಕ್ಕಂಥದ್ದು. ಇವ್ರು ಏನು ಮಾಡ್ತಾರಪ್ಪ ಅಂತ ಹೇಳಿದರೆ, ಬಟಾಣಿ ಸಸ್ಯ ಅಂದರೆ ಇಲ್ಲಿ 2 ಗುಣಗಳನ್ನು ಹೊಂದಿರತಕ್ಕಂತಹ ಸಸ್ಯದ ಬಟಾಣಿ ಕಾಳುಗಳನ್ನು ತೆಗೆದುಕೊಳ್ತಾರೆ. ಯಾವುದು ಅಂತ ಹೇಳಿದರೆ, ಎತ್ತರ ಸಸ್ಯ ಮತ್ತು ಕುಬ್ಜ ಸಸ್ಯಗಳು. ಎತ್ತರ ಸಸ್ಯಗಳು ಮತ್ತು ಕುಬ್ಜ ಸಸ್ಯಗಳು. ಕುಬ್ಜ ಅಂತ ಹೇಳಿದ್ರೇನು, ಕುಳ್ಳ ಗಿಡ್ಡ ಅಂತ. ಅವುಗಳನ್ನು ತೆಗೆದುಕೊಂಡು ಏನು ಮಾಡ್ತಾರೆ, ಅವುಗಳ ಒಂದು ನಡುವೆ ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆಯನ್ನು ನಡೆಸಿ ಅಲ್ಲಿ ಸಂತತಿಯನ್ನು ಪಡೆಯುತ್ತಾರೆ. ಆ ಸಂತತಿ ಪಡೆದಾಗ ಅಲ್ಲಿ ಎಲ್ಲ ಬಟಾಣಿ ಸಸ್ಯಗಳು ಎತ್ತರವಾಗಿ ಇರುತ್ತವೆ. ಆ ಒಂದು ಪೀಳಿಗೆಯನ್ನು ಇವರು F1 ಪೀಳಿಗೆ ಅಂತೇಳ್ಬಿಟ್ಟು ಕರೀತಾರೆ. ಇದನ್ನು ನಾವು ಚಿತ್ರ ಸಂಖ್ಯೆ 9.4ರಲ್ಲಿ ನಾವು ನೋಡ್ಬೋದು. 9.4ರಲ್ಲಿ ನಾವು ಇದನ್ನು
ನೋಡ್ಬೋದು. ಎಲ್ಲಿ ಏನು ಮಾಡ್ತಾರೆ ಇವರು ಅಂತ ಹೇಳಿದರೆ, ಇಲ್ಲಿ ನಾವು ಇದರಲ್ಲಿ ಇಲ್ಲಿ ನಾವು ಸಸ್ಯಗಳನ್ನು ಇಲ್ಲಿ ನೋಡಿ, ಇಲ್ಲಿ ಯಾವುದೋ ಚಿತ್ರ ಸಂಖ್ಯೆ 9.3 9.4 ಅಲ್ಲ 9.3ರಲ್ಲಿ ಇವ್ರೇನು ಮಾಡಿದರು ಅಂತೇಳಿದರೆ ಟಿ ಟಿ ಅಂತ ತೊಗೊಂಡಿದ್ದಾರೆ ನೋಡ್ರಿ. ಟಿ ಟಿ ಅಂತೇಳಿದರೆ ಏನೋ ಅದು ಎತ್ತರ ಸಸ್ಯದ ನಾವು ಲಕ್ಷಣಗಳನ್ನು ತೋರಿಸ್ತಕ್ಕಂಥ ಜೀನ್ಸ್ಗಳು. ಅದು ಸ್ಮಾಲ್ ಟಿ ಟಿ ಅಂತ ಇರ್ತಕ್ಕಂಥದ್ದು ಅಂದರೆ ಕುಬ್ಜ ಸಸ್ಯ. ಈ ಎತ್ತರ ಮತ್ತು ಕುಬ್ಜ ಸಸ್ಯಗಳನ್ನು ಅವ್ರೇನು ಮಾಡ್ತಾರೆ, ಸ್ವಕೀಯ ಪರಾಗ ಸ್ಪರ್ಶಕ್ರಿಯೆಯ ಮೂಲಕ ಆ ಸಂತಾನೋತ್ಪತ್ತಿಯನ್ನು ಪಡೆದಾಗ ಎಲ್ಲ ಸಸ್ಯಗಳು ಎತ್ತರ ಸಸ್ಯಗಳಾಗಿ ಏನಾಗ್ತವೆ, ಬೆಳೆಯುತ್ತವೆ. ಅಂದರೆ ಅವುಗಳಿಂದ ಬರ್ತಕ್ಕಂಥ ಸಂತತಿ ಎಲ್ಲವೂ ಎತ್ತರವಾಗಿರ್ತವೆ ಅಂತಕ್ಕಂಥದ್ದು. ಅದನ್ನು ಅವ್ರೇನಂತ ಕರೀತಾರೆ ಅಂದರೆ F1 ಜನ್ರೇಷನ್ ಅಂತೇಳ್ಬಿಟ್ಟು ಕರೀತಾರೆ. F1 ಜನ್ರೇಷನ್. ಆ F1 ಜನ್ರೇಷನಲ್ಲಿ ಬಂದಿರತಕ್ಕಂತಹ ಎರಡೂ ಸಸ್ಯಗಳನ್ನು ತೆಗೆದುಕೊಂಡು, ಅಂದರೆ ಅದರಲ್ಲಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಮತ್ತು ಇನ್ನೊಂದು ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಅಂದರೆ ಜೀನ್ಸ್ಗಳನ್ನು ಹೊಂದಿರತಕ್ಕಂತಹ ಎರಡೂ ಸಸ್ಯಗಳನ್ನು ತೆಗೆದುಕೊಳ್ತಾರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲೇನು ಮಾಡಿದ್ದಾರೆ, ಮೊದಲು ನಾವೇನು ನೋಡಿದ್ವಿ, ಕ್ಯಾಪಿಟಲ್ ಟಿ ಸ್ಮಾಲ್ ಅಂದರೆ ಗಿಡ್ಡ ಕುಬ್ಜದಕ್ಕೆ ನಾವೇನು ಮಾಡಿದ್ವಿ, ಸ್ಮಾಲ್ ಟಿ. ಇಲ್ಲೇನಾದರೂ ಬಂದಿರೋವೆಲ್ಲವೂ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಬಂದವು. ಇಲ್ಲಿರ್ತಕ್ಕಂತಹ ಈ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ನಾವು ಏನು ಮಾಡಿದ್ರು, ಇದನ್ನು ಎರಡೂ ಸಸ್ಯಗಳನ್ನು ತೊಗೊಂಡ್ರು ತಿರ್ಗಿ ಅವ್ರ ಮೆಂಡಲ್. ಇಲ್ಲಿದೆ ನೋಡಿ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ತೆಗೆದುಕೊಂಡಾಗ ಏನಾಯಿತು ಅಂತ ಹೇಳಿದರೆ ಅಲ್ಲಿ ಬರ್ತಕ್ಕಂತಹ ಒಂದು ಪೀಳಿಗೆ ಅಥವಾ ಸಂತತಿಯಲ್ಲಿ ಅವ್ರೇನು ಕಾಣ್ತಾರೆ ಅಂತ ಹೇಳಿದರೆ, ಮೂರು ಎತ್ತರ ಸಸ್ಯಗಳು ನೋಡಿರಿ. ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇವೆಲ್ಲವೂ ಮೂರು ಸಸ್ಯಗಳು ಏನಾಗಿದ್ದಾವೆ, ಎತ್ತರ ಸಸ್ಯಗಳಾಗಿದ್ದಾವೆ ನೋಡಿ. ಎತ್ತರ ಸಸ್ಯಗಳು ಈ ಮೂರು ಕೂಡ. ಆದರೆ ಇಲ್ಲಿ ಸ್ಮಾಲ್ ಟಿ ಅಂತಿದೆಯಲ್ಲ, ಇದು ಒಂದು ಏನಾಯಿತು, ಕುಳ್ಳ ಸಸ್ಯ ಅಥವಾ ಕುಬ್ಜ ಸಸ್ಯ ಆಯಿತು ಅಂತ. ಅಂದರೆ ಮೂರನೇ ಒಂದು ಭಾಗದ ಸಸ್ಯಗಳು ಏನಾದವು ಅಂತ ಹೇಳಿದರೆ ಈ ಒಂದು ಸಂತತಿಯಲ್ಲಿ ಅದು ಕುಬ್ಜ ಸಸ್ಯಗಳಾಗಿದ್ದಾವೆ ಅಂತಕ್ಕಂಥದ್ದು. ಆವಾಗ ಅವ್ರೇನು ಮಾಡ್ತಾರೆ ಅಂತೇಳಿದರೆ ಇದಕ್ಕೆ ಏನು ಕಾರಣ ಅಂತಕ್ಕಂಥದ್ದನ್ನು ಯೋಚಿಸಿದಾಗ ಅದರಲ್ಲಿ ನಾವು ಒಂದು ಲಕ್ಷಣಕ್ಕೆ ಎರಡೂ ಜೀನ್ಸ್ಗಳು ಕಾರಣ ಅಂತಕ್ಕಂಥದ್ದನ್ನು ಅವ್ರು ಕಂಡುಹಿಡಿತಾರೆ. ಒಂದು ನೋಡಿ, ಕ್ಯಾಪಿಟಲ್ ಟಿ ಅಂತಕ್ಕಂಥದ್ದು ಒಂದು ಜೀನ್ ಆದರೆ ಸ್ಮಾಲ್ ಟಿ ಇನ್ನೊಂದು ಜೀನ್ ಆಗುತ್ತೆ. ಅದೇನಾಗುತ್ತೆ, ಅದು ಸಂತಾನೋತ್ಪತ್ತಿ ಪ್ರಕ್ರಿಯೆಯಲ್ಲಿ ಅದೇನಾಗುತ್ತೆ, ಮುಂದಿನ ಒಂದು ಸಂತಾನೋತ್ಪತ್ತಿಯಲ್ಲಿ ಅದು ಕೊಂಡೊಯ್ತವೆ. ಆದರೆ ಅಲ್ಲಿ ಅದಕ್ಕೆ ನಾವು ಅದೇನು ಹೇಳ್ತಾರೆ ಅಂತ ಹೇಳಿದರೆ, ಮೇಲಿನಿಂದ ಕಂಡು ಬರ್ತಕ್ಕಂಥ ಲಕ್ಷಣಗಳಿಗೆ ಅವರು ಪ್ರಬಲ ಗುಣ ಅಂತ ಕರೀತಾರೆ. ಪ್ರಬಲ ಗುಣ ಅಂತ ಹೇಳಿದ್ರೇನು, ಈಗ ನಾವು ಅಲ್ಲಿ ಹಿಂದೆ ನೋಡಿದ್ವಿ. ಪ್ರಬಲ ಗುಣ ಅಂತ ಹೇಳಿದರೆ ಏನು, ಇದು ಕ್ಯಾಪಿಟಲ್ ಟಿ ಅಂತಕ್ಕಂಥದ್ದು ಇದೆಯಲ್ಲ, ಇದು ಪ್ರಬಲ ಗುಣ. ಇದು ಇಲ್ಲಿದೆ ನೋಡಿ ಕ್ಯಾಪಿಟಲ್ ಟಿ. ಇನ್ನೊಂದು ಇಲ್ಲಿ ಸಣ್ಣದು ಸ್ಮಾಲ್ ಟಿ ಕಾಣ್ತದೆ ನೋಡ್ರಿ. ಇಲ್ಲಿ ಸ್ಮಾಲ್ ಟಿ ಇದೆಯಲ್ಲ, ಅದನ್ನು ಅವ್ರೇನಂತ ಕರೀತಾರೆ ಅಂತ ಹೇಳಿದರೆ ಅದನ್ನು ದುರ್ಬಲ ಗುಣ ಅಂತ ಕರೀತಾರೆ. ಇದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಡಾಮಿನೆಂಟ್ ಕ್ಯಾರೆಕ್ಟರ್ ಅಂತ ಕರಿತೀವಿ. ಕ್ಯಾಪಿಟಲ್ ಟಿನ ಡಾಮಿನೆಂಟ್ ಅಂತ ಕರಿತೀವಿ. ಈ ಸ್ಮಾಲ್ ಟಿ ಇದೆಯಲ್ಲ ಅದಕ್ಕೆ ರಿಸಿಸಿವ್ ಅಂತ ಕರಿತೀವಿ. ಅಂದರೆ ಕನ್ನಡದಲ್ಲಿ ಈ ಕ್ಯಾಪಿಟಲ್ ಟಿಯನ್ನು ನಾವೇನಂತ ಕರಿತೀವಿ, ಪ್ರಬಲವಾದ ಗುಣ. ಪ್ರಬಲವಾದ ಅಂದರೆ ಇದು ಪ್ರಬಲವಾಗಿ ಏನು ಕಾಣ್ತಾ ಇದೆ, ಇದು ಸ್ಮಾಲ್ ಟಿ ಇದ್ದರೂ ಕೂಡ ಈ ಸಸ್ಯಗಳು ಏನಾಗಿ ಕಾಣ್ತದೆ, ನಮಗೆ ಎತ್ತರವಾಗಿ ಕಾಣ್ತಾ ಇದ್ದಾವೆ. ಇದನ್ನು ಅವರು ಕಂಡುಹಿಡಿತಾರೆ. ಯಾರು, ಮೆಂಡಲ್. ಅವ್ರು ಹೇಳ್ತಾರೆ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಎರಡೂ ಎತ್ತರದ ಸಸ್ಯಗಳಾಗಿವೆ, ಆದರೆ ಸ್ಮಾಲ್ ಟಿ ಮಾತ್ರ ಕುಬ್ಜ ಸಸ್ಯವಾಗಿದೆ ಅಂತಕ್ಕಂಥದ್ದು. ಇಲ್ಲಿ ಅವ್ರೇನು ಹೇಳ್ತಾರೆ ಅಂತ ಹೇಳಿದರೆ, ಕ್ಯಾಪಿಟಲ್ ಟಿನ ಒಂದು ಪ್ರತಿ ಗಿಡವನ್ನು ಎತ್ತರ ಮಾಡಲು ಸಾಕಾಗುತ್ತದೆ ಅಂತಕ್ಕಂಥ ಅಂಶವನ್ನು ಹೇಳ್ತಾರೆ. ಆದರೆ ಎರಡೂ ಸ್ಮಾಲ್ ಟಿಗಳು ಏನಾದರೂ ಇದ್ವು ಅಂತ ಹೇಳಿದರೆ ಆ ಸಸ್ಯ ಕುಬ್ಜವಾಗಲು ಕಾರಣ ಅಂತಕ್ಕಂಥದ್ದು. ಹಾಗಾಗಿ ಕ್ಯಾಪಿಟಲ್ ಟಿನಂತಹ ಗುಣಗಳು ಏನಾಗಿದ್ದಾವೆ, ಕ್ಯಾಪಿಟಲ್ ಟಿ ಗುಣ ನಾನು ಆವಾಗಲೇ ಹೇಳಿದ್ನಲ್ಲ, ಅದು ಪ್ರಬಲ ಗುಣ.
ಅದಕ್ಕೆ ಪ್ರಬಲ, ಅದಕ್ಕೆ ಡಾಮಿನೆಂಟ್ ಟ್ರೇಟ್ಸ್ ಅಂತ ಕರೀತಾರೆ. ಆದರೆ ಸ್ಮಾಲ್ ಟೀನಂತಹ ವರ್ತಿಸುವ ಗುಣಗಳನ್ನು ಇದನ್ನು ದುರ್ಬಲ ಗುಣಗಳು ಅಥವಾ ರೆಸೆಸಿವ್ ಟ್ರೇಟ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಯಾವ ಗುಣವನ್ನು ಪ್ರಬಲ ಮತ್ತು ಯಾವುದನ್ನು ದುರ್ಬಲವೆಂದು ಪರಿಗಣಿಸಲಾಗುವುದು ನಾವಿಲ್ಲಿ ನೋಡಿದ್ವಿ. ಯಾವುದನ್ನು ನೋಡಿದ್ವಿ? ಇಲ್ಲಿ F1 ಸಂತತಿ ಅಥವಾ F1 ಜನ್ರೇಷನಲ್ಲಿ ಸ್ಮಾಲ್ ಟಿ ಇದ್ದರೂ ಕೂಡ ಅಲ್ಲಿ 3 ಸಸ್ಯಗಳು, ಎಲ್ಲ ಸಸ್ಯಗಳು ಏನಾಗಿದ್ವು? ಎತ್ತರವಾಗಿದ್ವು. ಅಂದರೆ ಏನು ಅರ್ಥ? ಅಲ್ಲಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇದ್ದರೂ ಕೂಡ ಸ್ಮಾಲ್ ಟಿ ಏನಾಗಿತ್ತು ಅಂತೇಳಿದರೆ ಅಲ್ಲಿ ದುರ್ಬಲ ಆಗಿತ್ತು. ಅಂದರೆ ಹೊರಗಡೆಯಿಂದ ಬಾಹ್ಯ ರೂಪದಲ್ಲಿ ಅದು ಕಾಣ್ತಾ ಇರಲಿಲ್ಲ. ಅದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಫಿನೋಟೈಪ್, ಜಿನೋಟೈಪ್ ಅಂತೀವಿ. ಫಿನೋಟೈಪ್ ಅಂತ ಹೇಳಿದರೆ ಆ ಸಸ್ಯಗಳ ಎತ್ತರವನ್ನು ನೋಡ್ತಾ ಇದೀವಲ್ಲ, ಅದು ಎತ್ತರ, ಸಸ್ಯದ ಎತ್ತರ ಗುಣ ಅಂತೇನಿದೆಯಲ್ಲ ಅದು ಫಿನೋಟೈಪ್, ಅದು ಪ್ರಬಲ ಗುಣ. ಅದರಲ್ಲಿ ಸ್ಮಾಲ್ ಟಿ ಇತ್ತಲ್ಲ, ಅದು ಏನದು? ದುರ್ಬಲ ಗುಣ. ಅದಕ್ಕೆ ನಾವು ರೆಸೆಸಿವ್ ಅಂತ ಕ್ಯಾರೆಕ್ಟರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಈ ರೀತಿಯಾಗಿ ಈ ಒಂದು ಬಟಾಣಿ ಸಸ್ಯದಲ್ಲಿ ಇವರು ಒಂದು ವ್ಯತ್ಯಾಸವನ್ನು ಕಾಣ್ತಾರೆ. ಈಗ ನಾವು ಇದರ ಬದಲಾಗಿ ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ, ಮೆಂಡಲರು ಇಲ್ಲಿ ಒಂದೇ ಲಕ್ಷಣ ತಗೊಂಡ್ವಿ ನಾವು. ಏನು? ಒಂದು ಸಸ್ಯ ಎತ್ತರ ಆಗಿದೆಯೋ ಅಥವಾ ಕುಬ್ಜವಾಗಿದೆಯೋ, ಕುಳ್ಳವಾಗಿದೆಯೋ ಅನ್ನೋದನ್ನು ಇಲ್ಲಿ ಒಂದು ಲಕ್ಷಣವನ್ನು ತೆಗೆದುಕೊಂಡು ಪ್ರಯೋಗ ಮಾಡಿದರೆ, ಅವ್ರು ಮುಂದುವರಿದು ಇನ್ನೊಂದು ಪ್ರಯೋಗ ಮಾಡ್ತಾರೆ. ಏನಪ್ಪ ಅಂತ ಹೇಳಿದರೆ, 2 ವಿಭಿನ್ನವಾದ ಗುಣಗಳನ್ನು ತೋರಿಸುವ ಬಟಾಣಿ ಸಸ್ಯಗಳ ನಡುವೆ ಏನು ಮಾಡ್ತಾರೆ? ಅಲ್ಲಿ ಸಂತಾನೋತ್ಪತ್ತಿ ಪ್ರಕ್ರಿಯೆಯನ್ನು ನಡೆಸ್ತಾರೆ. ಅಂದರೆ 2 ಗುಣಗಳು. ಅವು ಯಾವ ಗುಣಗಳು ಅಂತ ಹೇಳಿದರೆ, ಅಂದರೆ ಸಸ್ಯ ಬಟಾಣಿ ಸಸ್ಯನೇ, ಆದರೆ ಅದರಲ್ಲಿ 2 ಲಕ್ಷಣಗಳನ್ನು ಅವ್ರು ಕಾಣ್ತಾರೆ. ಈಗ ನಾವು ಎತ್ತರ ಗಿಡ್ಡ ನೋಡಿದ್ವಲ್ಲ, ಅದ್ರ ಜೊತೆ ಕಾಳುಗಳನ್ನು ಅದರಲ್ಲಿ ಸೇರಿಸ್ಕೊಳ್ತಾರೆ. ಅಲ್ಲಿ ಎಂಥ ಕಾಳುಗಳನ್ನು ಅವು ಉತ್ಪತ್ತಿ ಮಾಡ್ತವೆ ಅಂತಕ್ಕಂಥದ್ದು. ಒಂದು ಉದಾಹರಣೆ ಏನಂತ ಹೇಳಿದರೆ, ದುಂಡಾದ ಬೀಜಗಳುಳ್ಳ ಎತ್ತರವಾದ ಸಸ್ಯ ಒಂದಾದರೆ, ದುಂಡಾದ ಬೀಜಗಳನ್ನು ಉತ್ಪತ್ತಿ ಮಾಡ್ತಕ್ಕಂತಹ ಸಸ್ಯ ಅದು ಹೆಂಗಿರ್ತದೆ? ಎತ್ತರವಾಗಿರ್ತದೆ. ಅದು ಸಸ್ಯ ಎತ್ತರವಾಗಿರ್ತದೆ. ಅದರಲ್ಲಿ ದುಂಡಾದ ಬೀಜಗಳನ್ನು ಇರ್ತಕ್ಕಂಥ ಒಂದು ಸಸ್ಯ ತೆಗೆದುಕೊಳ್ತಾರೆ. ಮತ್ತಿನ್ನೊಂದು ಸುಕ್ಕುಗಟ್ಟಿದ ಬೀಜಗಳುಳ್ಳ ಕುಬ್ಜ ಸಸ್ಯವನ್ನು ತೆಗೆದುಕೊಂಡು ಏನು ಮಾಡ್ತಾರೆ? ಆ 2 ಸಸ್ಯಗಳ ಮಧ್ಯದಲ್ಲಿ ಏನು ಮಾಡ್ತಾರೆ? ಸಂತಾನೋತ್ಪತ್ತಿಯನ್ನು ನಡೆಸ್ತಾರೆ. ಹೇಗೆ ಅಂತ ಹೇಳಿದರೆ, ಆ 2 ಸಸ್ಯಗಳ ಏನು ಮಾಡ್ತಾರೆ? ಪರಾಗಸ್ಪರ್ಶ ಕ್ರಿಯೆ ಇದೆಲ್ಲ, ಪರಕೀಯ ಪರಾಗಸ್ಪರ್ಶ ಕ್ರಿಯೆಯನ್ನು ಮಾಡುವುದರ ಮೂಲಕ. ಇಲ್ಲಿ ನಾವು ಚಿತ್ರದಲ್ಲಿ ನೋಡ್ತಾ ಇದ್ದೀವಿ ನೋಡಿ. ಇಲ್ಲೇನು ನೋಡ್ತಾ ಇದ್ದೀವಿ ಅಂತ ಹೇಳಿದರೆ, ಇಲ್ಲಿ ನೋಡಿ ಪರಕೀಯ ನಿಷೇಚನ ಅಂತ ಹೇಳ್ತಾರೆ. ಪರಕೀಯ ಅಂತ ಹೇಳಿದರೆ ನಾವಿಲ್ಲಿ ಇದೊಂದಾದರೆ ಇದೊಂದಾಯಿತು. ಅಂದರೆ ಇದು ಎತ್ತರ ಸಸ್ಯದ ಒಂದು ಜೀನ್ಸ್ ಆದರೆ ಇದು ಕುಬ್ಜ ಸಸ್ಯ ಜೀನ್ಸ್ ಆಗಿದೆ. ಅಂದರೆ ನಾವಿಲ್ಲಿ ದುಂಡಾದ ಬೀಜಗಳನ್ನು ಹೊಂದಿರತಕ್ಕಂಥ ಎತ್ತರ ಸಸ್ಯ ಆದರೆ, ಇನ್ನೊಂದು ಸುಕ್ಕುಗಟ್ಟಿದ ಬೀಜಗಳನ್ನು ಹೊಂದಿರುವ ಗಿಡ್ಡವಾದ ಸಸ್ಯ. ಇಲ್ಲಿ F1 ಪೀಳಿಗೆನಲ್ಲಿ ನಾವೇನು ಕಾಣ್ತೀವಿ ಅಂತ ಹೇಳಿದರೆ, ಎಲ್ಲವೂ ಏನಾಗ್ತವೆ ಅಂತೇಳಿದರೆ, ಅವು ಏನು ಮಾಡಿದಾವೆ? ಇಲ್ಲಿ ಎಂಥದ್ದು? ದುಂಡಾದ ಬೀಜಗಳನ್ನು ಮತ್ತು ಎತ್ತರ ಸಸ್ಯಗಳನ್ನು ಹೊಂದಿರತಕ್ಕಂಥ ಸಸ್ಯವನ್ನು ಉತ್ಪತ್ತಿ ಮಾಡುತ್ತದೆ. ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಈ ಒಂದು ಇದರಲ್ಲಿ F1ನಲ್ಲಿ ಏನು ಕಾಣ್ತಾ ಇದ್ದೀವಿ? ಎಲ್ಲ ಸಸ್ಯಗಳು ಎತ್ತರವಾಗಿದ್ದು ಅವುಗಳಲ್ಲಿ ದುಂಡನೆಯ ಬೀಜಗಳನ್ನು ಹೊಂದಿರ್ತವೆ. ಇಂಥ ಒಂದು ಇದನ್ನು 2 ವಿಭಿನ್ನ ಇದನ್ನು ತೆಗೆದುಕೊಂಡು, ಇಂತಹ 2 ಸಸ್ಯಗಳನ್ನು ತೆಗೆದುಕೊಂಡು ತಿರ್ಗಾ ಪುನಃ ಅವುಗಳ ಮಧ್ಯದಲ್ಲಿ ಏನು ಮಾಡ್ತಾರೆ? ಸಂತಾನೋತ್ಪತ್ತಿಯನ್ನು ನಡೆಸಿದಾಗ ಆ F2 ಪೀಳಿಗೆಯಲ್ಲಿ ಏನಾಗುತ್ತೆ ಅಂತೇಳಿದರೆ, ಬರ್ತಕ್ಕಂಥ ಸಸ್ಯಗಳು ಇಲ್ಲಿ F2 ಇದೆ ನೋಡಿ. ಇದು F1ನಲ್ಲಿ ಏನಾಗಿತ್ತು? ಎಲ್ಲವೂ ಎತ್ತರವಾದ ಸಸ್ಯಗಳು, ದುಂಡನೆಯ ಬೀಜಗಳನ್ನು ಉಂಟು ಮಾಡ್ತಕ್ಕಂಥ ಸಸ್ಯಗಳು. ಇಂಥ 2 ತಗೊಂಡಾಗ ಇಲ್ಲಿ ಮುಂದೆ F2 ಪೀಳಿಗೆನಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, 3 ಸಸ್ಯಗಳು ಅಂದರೆ ಮುಕ್ಕಾಲು ಭಾಗ, ರೂಪಾಯಿದಲ್ಲಿ 12 ಅಣಿ ಭಾಗ ಇರ್ತಕ್ಕಂಥ 75% ಏನಾಗ್ತವೆ? ಅದರಲ್ಲಿ ದುಂಡನೆಯ ಬೀಜಗಳನ್ನು ಉತ್ಪತ್ತಿ ಮಾಡ್ತಕ್ಕಂತಹ ಎತ್ತರ ಸಸ್ಯಗಳು ಉತ್ಪತ್ತಿಯಾದರೆ, ಅಂದರೆ ಮೂರನೇ ಅಂದರೆ 3 ಭಾಗ 75% ಆದರೆ ಇಲ್ಲಿ 25% ಏನಾಗಿದೆ? ಅದು
ಸುಕ್ಕುಗಟ್ಟಿದ ಬೀಜಗಳುಳ್ಳ ಕುಬ್ಜ ಸಸ್ಯಗಳನ್ನು ಉಂಟು ಮಾಡ್ತದೆ ಅಂತಕ್ಕಂಥದ್ದು ಗೊತ್ತಾಗಿದೆ. ಈ ರೀತಿಯಾಗಿ ಅವರು ತಮ್ಮ ಪ್ರಯೋಗವನ್ನು ಮಾಡ್ತಾ ಹೋಗ್ತಾರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಇಲ್ಲಿ ಏನು ಕೊಟ್ಟಿದ್ದಾರೆ? ದುಂಡನೆಯ ಹಸಿರು. ಆರ್ ಅಂತ ಹೇಳಿದರೆ ಏನು? ಆರ್ ಅಂತ ಹೇಳಿದರೆ ರೌಂಡ್ ಅಂತ. ವೈ ಅಂದರೆ ಏನು? ವೈ ಅಂದರೆ ಏನು? ಇಲ್ಲಿ ಸ್ಮಾಲ್ ವೈ ಅಂತ ಹೇಳಿದರೆ ಹಸಿರು, ಕ್ಯಾಪಿಟಲ್ ವೈ ಅಂತ ಹೇಳಿದರೆ ಹಳದಿ. ನನ್ನ ನೆನ್ಪಿಟ್ಕೋಬೇಕು. ಕ್ಯಾಪಿಟಲ್ ಆರ್ ಅಂದರೆ ರೌಂಡ್, ಸ್ಮಾಲ್ ವೈ ಅಂದರೆ ಗ್ರೀನ್ ಹಸಿರು, ಸ್ಮಾಲ್ ಆರ್ ಅಂತ ಹೇಳಿದರೆ ಸುಕ್ಕಾದ, ಕ್ಯಾಪಿಟಲ್ ವೈ ಅಂದರೆ ಹಳದಿ. ಈ ರೀತಿಯಾಗಿ ನಾವು ಇದೇನು ಮಾಡ್ತಾರೆ ಅಂದರೆ ದುಂಡಗಿನ ಹಸಿರು ಏನಾಗಿದೆ? ಇದು ಹಸಿರು ಬಟಾಣಿಗಳನ್ನು ಹೊಂದಿರತಕ್ಕಂಥ ಸಸ್ಯಗಳು ಮತ್ತು ಯಾವುದೋ ಸುಕ್ಕಾದ ಹಳದಿ ಬಣ್ಣದ ಈ ಸಸ್ಯಗಳ ಮಧ್ಯೆ ಸಂತಾನೋತ್ಪತ್ತಿಯನ್ನು ನಡೆಸಿದಾಗ ಏನಾಗುತ್ತೆ? ನಮ್ಗೆ ಎಂಥ ಸಸ್ಯಗಳು ಸಿಗ್ತವೆ ಅಂತ ಹೇಳಿದರೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಯಾವುದು ಅಂತ ಹೇಳಿದರೆ ದುಂಡನೆಯ ಹಳದಿ. ಆರ್ ಅಂತ ಹೇಳಿದರೆ ಅರ್ಥ ಏನು? ರೌಂಡ್. ರೌಂಡ್ ಅಂದರೆ ಸ್ಮಾಲ್ ಆರ್ ಅಂತಕ್ಕಂಥದ್ದು ಏನಾಗಿದೆ? ಅದು ದುರ್ಬಲ ಗುಣ. ಅದು ಸ್ಮಾಲ್ ಆರ್ ಅಂತಕ್ಕಂಥದ್ದು ದುರ್ಬಲ ಗುಣ. ಕ್ಯಾಪಿಟಲ್ ವೈ ಇದೆಯಲ್ಲ ಅದು ಪ್ರಬಲ ಗುಣ. ಕ್ಯಾಪಿಟಲ್ ವೈ ಅಂತ ಹೇಳಿದ್ರೆ ಏನು? ಹಳದಿ. ಹಾಗಾಗಿ ದುಂಡನೆಯ ಹಳದಿ ಏನಾಗಿದೆ ಅಂತ ಹೇಳಿದರೆ ಅಂದರೆ ದುಂಡನೆಯ ಹಳದಿ ಬೀಜಗಳನ್ನು ಉತ್ಪತ್ತಿ ಮಾಡ್ತಕ್ಕಂಥ ಸಸ್ಯಗಳನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ ಅಂತಕ್ಕಂಥದ್ದು. ಈ ರೀತಿಯಾಗಿ ಇದೊಂದು ಚಕ್ಕರ್ ಬೋರ್ಡನ್ನು ನಾವು ಕಾಣ್ತಾ ಇದ್ದೀವಿ. ಇಲ್ಲೇನು ನಾವು ತೊಗೊಂಡಿದ್ದೀವೋ ಇಲ್ಲಿ ಇದನ್ನು ನೋಡಿ, ಆರ್ ವೈ ಅಂತ ಇಲ್ಲಿ ತೊಗೊಂಡ್ರೆ ಇಲ್ಲೂ ಆರ್ ವೈ ತೊಗೋಬೇಕು. ಇಲ್ಲಿ ಕ್ಯಾಪಿಟಲ್ ಆರ್ ಸ್ಮಾಲ್ ವೈ ತೊಗೊಂಡ್ರೆ ಇಲ್ಲಿ ಕ್ಯಾಪಿಟಲ್ ಆರ್ ಸ್ಮಾಲ್ ವೈ ತೊಗೋಬೇಕು. ಇಲ್ಲಿ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ತೊಗೊಂಡ್ರೆ ಇಲ್ಲೂ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ತೊಗೋಬೇಕು. ಇಲ್ಲಿ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಅಂತ ಇದೆ. ಅಂದರೆ ನಾನು ಇಲ್ಲಿ ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿದರೆ ದುಂಡನೆಯ ಮತ್ತು ಹಳದಿ ಬಣ್ಣ, ದುಂಡನೆಯ ಹಸಿರು. ಇಲ್ಲಿ ಹೇಳ್ತಾ ಇದೆ ಇಲ್ಲೇನೆ. ಅಂದರೆ ಆರ್ ಅಂತ ಹೇಳಿದ್ರೇನೋ ಕುಬ್ಜವಾಗಿರ್ತಕ್ಕಂಥದ್ದು ಮತ್ತು ಸುಕ್ಕಾಗಿರ್ತಕ್ಕಂಥದ್ದು ಮತ್ತು ಹಳದಿ ಬಣ್ಣ, ಸುಕ್ಕಾಗಿರ್ತಕ್ಕಂಥದ್ದು ಹಸಿರು ಬಣ್ಣ. ಇಂತಹ 4 ಲಕ್ಷಣಗಳನ್ನು ಹೊಂದಿರತಕ್ಕಂತಹ ಸಸ್ಯಗಳನ್ನು ಏನು ಮಾಡ್ತೀವಿ? ಅವು ನಾವು ಹೈಬ್ರಿಡ್ ಮಾಡಿದಾಗ ಅಥವಾ ಸಂತಾನೋತ್ಪತ್ತಿ ಕ್ರಿಯೆಗೆ ಒಳಪಡಿಸಿದಾಗ ನಮಗೇನಾಗ್ತದಪ್ಪ ಅಂತ ಹೇಳಿದರೆ ಇಲ್ಲಿ ನಾವು ವಿಭಿನ್ನವಾಗಿರ್ತಕ್ಕಂಥ 16 ಸಸ್ಯಗಳನ್ನು ಕಾಣ್ತೀವಿ. 16 ಸಸ್ಯಗಳಲ್ಲಿ ನಾವು 9 ಸಸ್ಯಗಳು ಏನಾಗಿರ್ತಾವಪ್ಪ ಅಂತ ಹೇಳಿದರೆ ದುಂಡನೆಯ ಹಳದಿ ದುಂಡನೆಯ ಏನಾಗಿರ್ತವೆ? ಹಳದಿ ಬಣ್ಣವನ್ನು ಹೊಂದಿರತಕ್ಕಂಥ ಸಸ್ಯಗಳನ್ನು ಉಂಟು ಮಾಡಿದರೆ, ಆಮೇಲೆ 3 ಸಸ್ಯಗಳು ದುಂಡನೆಯ ಹಸಿರು ಬಟಾಣಿಗಳನ್ನು ಉಂಟು ಮಾಡ್ತಕ್ಕಂಥದ್ದು. ಅಂದರೆ ಇವು 9 ಇದಾವಲ್ಲ, ಏನಾಗಿರ್ತವೆ? ಬಟಾಣಿ ದುಂಡಾಗಿರ್ತವೆ ಮತ್ತು ಹಳದಿ ಬಣ್ಣದಲ್ಲಿರ್ತವೆ ಈ ಸಸ್ಯಗಳಲ್ಲಿ. ಇಲ್ಲಿ 3 ಸಸ್ಯಗಳಲ್ಲಿ ಏನಾಗಿರ್ತವೆ? ಕಾಳು ಬೀಜಗಳು ಏನಾಗಿರ್ತವೆ? ದುಂಡಗಿರ್ತವೆ ಮತ್ತು ಹಸಿರಾಗಿರ್ತವೆ. ಇಲ್ಲಿ 3 ಸಸ್ಯಗಳಲ್ಲಿ ಏನಾಗಿರ್ತವೆ? ಆ ಕಾಳು ಬೀಜಗಳು ಸುಕ್ಕಾಗಿರ್ತವೆ ಮತ್ತು ಏನಾಗಿರ್ತವೆ? ಹಳದಿ ಬಣ್ಣವನ್ನು ಹೊಂದಿರ್ತವೆ. ಆದರೆ ಒಂದೇ ಒಂದು ಸಸ್ಯದಲ್ಲಿ ಒಂದು ಸುಕ್ಕಾದ ಮತ್ತು ಹಸಿರು ಏನಾಗಿರ್ತದೆ? ಕಾಳುಗಳನ್ನು ಹೊಂದಿರತಕ್ಕಂಥ ಸಸ್ಯವನ್ನು ನಾವಿಲ್ಲಿ ಕಾಣ್ತೀವಿ. ಇದಕ್ಕೆ ನಾವು 9:3:3:3:1 ಅಂತ ಬರಿತೀವಿ. ಅಂದರೆ 9:3:3:1 ಅಂತ ನಾವು ಕರಿತೀವಿ ಅದನ್ನು. ಅಂದರೆ 9:3:3:1 ಅಂತ ಬರಿತೀವಿ. ಇದನ್ನೆಲ್ಲ ಕೂಡಿದ್ರೆ ಎಷ್ಟಾಗ್ತವೆ ನೋಡಿ? 16 ಆಗ್ತವೆ. ಅಂದರೆ 16 ಬಗೆಯ ಸಸ್ಯಗಳನ್ನು ನಾವಿಲ್ಲಿ ಕಾಣ್ತೀವಿ ಅಂತಕ್ಕಂಥದ್ದು. ಇದರಲ್ಲಿ ಒಟ್ಟು ಈ ಒಂದು ಚಕ್ರ ಇದರಲ್ಲಿ ನಾವೇನು ಕಾಣ್ತೀವಿ ಅಂತ ಹೇಳಿದರೆ ನಾವು 16 ಬಗೆಯ ಸಸ್ಯಗಳನ್ನು ಕಾಣ್ತೀವಿ. ಆ 16 ಬಗೆಯ ಸಸ್ಯಗಳಲ್ಲಿ 9 ಸಸ್ಯಗಳು ದುಂಡನೆಯ ಬೀಜಗಳನ್ನು ಉಂಟು ಮಾಡುವ ಹಳದಿ ಬೀಜಗಳು, ದುಂಡಗಿರ್ತವೆ ಬೀಜಗಳು ಮತ್ತು ಹಳದಿ ಬಣ್ಣವನ್ನು ಹೊಂದಿರ್ತವೆ ಅಂತ 9. ಮತ್ತು 3 ಸಸ್ಯಗಳು ದುಂಡಗೆ ಇರ್ತಕ್ಕಂತಹ ಬೀಜಗಳನ್ನು ಉತ್ಪತ್ತಿ ಮಾಡ್ತವೆ, ಆದರೆ ಬೀಜಗಳು ಹಸಿರಾಗಿರ್ತವೆ. ಮತ್ತು 3 ಸಸ್ಯಗಳು
ಸುಕ್ಕಾದ ಸುಕ್ಕಾದ ಬೀಜಗಳನ್ನು ಮತ್ತು ಆ ಬೀಜಗಳು ಹಳದಿ ಬಣ್ಣವನ್ನು ಹೊಂದಿರ್ತವೆ. ಒಂದು ಸಸ್ಯ ಸುಕ್ಕಾದ ಮತ್ತು ಹಸಿರು ಬಣ್ಣವನ್ನು ಹೊಂದಿರತಕ್ಕಂತಹ ಸಸ್ಯವಾಗಿರ್ತದೆ ಅಂತಕ್ಕಂಥದ್ದು. ಈ ರೀತಿಯಾಗಿ ನಾವಿಲ್ಲಿ ಈ ಒಂದು ಇದರಲ್ಲಿ ವಿಭಿನ್ನವಾದ ಸಸ್ಯಗಳನ್ನು ನಾವಿಲ್ಲಿ ಕಾಣ್ತೀವಿ ಅಂತಕ್ಕಂಥದ್ದು. ಈ ರೀತಿಯಾಗಿ ಇದಕ್ಕೆ ಮುಖ್ಯ ಕಾರಣ ಏನು ಅಂತಕ್ಕಂಥದ್ದನ್ನು ಇಲ್ಲಿ ಮೆಂಡಲರು ಒಂದು ಪ್ರಯೋಗ ಮಾಡ್ತಾರೆ. ಏನಪ್ಪ ಅಂತ ಹೇಳಿದರೆ, ಇಲ್ಲಿ ನಾವು ಮುಂದಕ್ಕೆ ಹೋದಾಗ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಏನಪ್ಪ ಅಂತ ಹೇಳಿದರೆ, ಇಲ್ಲಿ ನಾವು ಗುಣಗಳು ಹೇಗೆ ವ್ಯಕ್ತವಾಗುತ್ತವೆ ಅಂತಕ್ಕಂಥದ್ದಿದೆ. ಗುಣಗಳು ಹೇಗೆ ವ್ಯಕ್ತವಾಗುತ್ತವೆ ಅಂತಕ್ಕಂಥದ್ದು ಇಲ್ಲಿ ನೋಡಿದಾಗ ಇಲ್ಲಿ ನಮಗೆಲ್ಲ ಗೊತ್ತಿದೆ. ಈ ಒಂದು ಇದರಲ್ಲಿ ಅನುವಂಶತೆಯಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದರೆ, ಅಲ್ಲಿ ನಮ್ಮ ಒಂದು ಪ್ರಾಣಿಯ ಜೀವಕೋಶದಲ್ಲಿ ಪ್ರೋಟೀನ್ಗಳನ್ನು ತಯಾರು ಮಾಡಬೇಕಾದ್ರೆ ಅಲ್ಲಿ ಕೋಶದಲ್ಲಿ ಏನಿರ್ತವೆ, DNA ಏನು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ತದೆ ಅಂತಕ್ಕಂಥದ್ದು. ಇಲ್ಲಿ ನಾವು ಪ್ರೋಟೀನ್ಗಳು ಅಂತಿದೆ ನೋಡಿ, ಈ ಪ್ರೋಟೀನ್ಗಳನ್ನು ತಯಾರು ಮಾಡಬೇಕಾದ್ರೆ, ಅದನ್ನು ಪ್ರೋಟೀನ್ ತಯಾರಿಸಬೇಕಾದ್ರೆ ಒಂದು ಜೀವಕೋಶದಲ್ಲಿ ಇರ್ತಕ್ಕಂಥ DNA ಮಾಹಿತಿ ಏನಾಗಿದೆ, ಬಹಳ ಇಂಪಾರ್ಟೆಂಟ್. DNA ಕೆಲಸ ಮಾಡಿದಂತೆಲ್ಲ ಏನಾಗುತ್ತೆ, ಮಾಹಿತಿ ಕೊಟ್ಟಂಗೆಲ್ಲ ಒಂದು ಜೀವಕೋಶದಲ್ಲಿ ಪ್ರೋಟೀನ್ಗಳ ಉತ್ಪಾದನೆ ಆಗ್ತದೆ ಅಂತಕ್ಕಂಥದ್ದು. ಒಂದು ಪ್ರೋಟೀನ್ ತಯಾರಿಕೆಗೆ ಬೇಕಾದ ಮಾಹಿತಿಯನ್ನು ಒದಗಿಸುವ DNA ಘಟಕವನ್ನು ಆ ಪ್ರೋಟೀನಿನ ವಂಶವಾಹಿ ಎಂದು ನಾವು ಕರಿತೀವಿ. ಅರ್ಥ ಆಗ್ತದೆಯಲ್ಲ ನಿಮಗೆ? ಒಂದು ಪ್ರೋಟೀನ್ ತಯಾರಿಕೆಗೆ ಬೇಕಾದಂಥ ಮಾಹಿತಿಯನ್ನು ಒದಗಿಸುವ DNA ಘಟಕವನ್ನು ನಾವು ಆ ಪ್ರೋಟೀನ್ನ ವಂಶವಾಹಿ ಎಂದು ಕರಿತೀವಿ. ವಂಶವಾಹಿ ಅಂತ ಹೇಳಿದರೆ ಏನೋ, ಅದಕ್ಕೆ ನಾವು ಏನಂತ ಕರಿತೀವಿ, ಜೀನ್ಸ್ ಅಂತ ಕರಿತೀವಿ. ವಂಶವಾಹಿ ಅಂದರೆ ಜೀನ್ಸ್, ಇಲ್ಲಿದೆ ನೋಡಿ, ಜೀನ್ಸ್ ಅಂತ ನಾವು ಕರಿತೀವಿ. ಈ ರೀತಿಯಾಗಿ ನಮ್ಮ ಒಂದು ಇದರಲ್ಲಿ ಜೀವಕೋಶದಲ್ಲಿ ಪ್ರೋಟೀನ್ ಉತ್ಪತ್ತಿ ಆಗಬೇಕಾದ್ರೆ ಅಲ್ಲಿ DNA ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸ್ತದೆ. ಹಾಗಾದರೆ ಇಲ್ಲಿ ಎತ್ತರಕ್ಕೆ ಕಾರಣಕ್ಕೆ ಒಂದು ವಿಶಿಷ್ಟ ಗುಣವನ್ನು ನಾವು ಎತ್ಕೊಂಡ್ವಿ. ಈಗ ನಾವು ಒಂದು ಸಸ್ಯ ಎತ್ತರವಾಗಿ ಬೆಳಿಬೇಕಾದ್ರೆ ಅಥವಾ ಕುಬ್ಜವಾಗಿ ಬೆಳಿಬೇಕಾದ್ರೆ ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥ ಅಂಶ ಏನು ಅಂತ ಹೇಳಿದರೆ ಹಾರ್ಮೋನ್ಸ್ಗಳು. ಆ ಹಾರ್ಮೋನ್ಸ್ಗಳು ಇದಾವಲ್ಲ, ಆ ಸಸ್ಯದ ಎತ್ತರ ಒಂದು ನಿರ್ದಿಷ್ಟ ಹಾರ್ಮೋನನ್ನು ಪ್ರಮಾಣವನ್ನು ಅವಲಂಬಿಸಿರ್ತದೆ ಅಂತಕ್ಕಂಥದ್ದು. ಈ ಒಂದು ಹಾರ್ಮೋನ್ಗಳು ಉತ್ಪತ್ತಿ ಆಗಬೇಕಾದ್ರೆ ಅಲ್ಲಿ ನಮಗೆ ಕಿಣ್ವಗಳು ಅಂತ ಇದ್ದಾವೆ. ಈ ಕಿಣ್ವಗಳ ದಕ್ಷತೆಯಿಂದ ಏನು ಮಾಡ್ತವೆ, ಕಾರ್ಯನಿರ್ವಹಿಸಿದರೆ ಸಸ್ಯದಲ್ಲಿ ಅಧಿಕ ಪ್ರಮಾಣದ ಹಾರ್ಮೋನ್ಸ್ಗಳು ಉತ್ಪತ್ತಿ ಆಗ್ತವೆ ಅಂತಕ್ಕಂಥದ್ದು. ಕಿಣ್ವಗಳ ಒಂದು ದಕ್ಷತೆಯ ಆಧಾರದ ಮೇಲೆ ನಮ್ಮಲ್ಲಿ ಏನಾಗ್ತವೆ, ಜೀವಿಗಳಲ್ಲಿ ಹಾರ್ಮೋನ್ಸ್ಗಳು ಉತ್ಪತ್ತಿ ಆಗ್ತವೆ. ಒಂದೊಂದು ಹಾರ್ಮೋನು, ಎತ್ತರಕ್ಕೂ ಒಂದು ಹಾರ್ಮೋನ್ ಇದೆ, ಕುಬ್ಜತೆಗೂ ಒಂದು ಹಾರ್ಮೋನ್ ಇದೆ ಅಂತಕ್ಕಂಥದ್ದನ್ನು ಮೆಂಡಲ್ ಇವರವರು ಇಲ್ಲಿ ತಿಳ್ಕೊಳ್ತಾರೆ ಅಂತಕ್ಕಂಥದ್ದು. ಈ ರೀತಿಯಾಗಿ ಇವರು ಬಟಾಣಿ ಸಸ್ಯಗಳ ಮೇಲೆ ಏನು ಮಾಡ್ತಾರೆ, ಪ್ರಯೋಗಗಳನ್ನು ಮಾಡಿ ಈ ಒಂದು F1 ಮತ್ತು F2 ಪೀಳಿಗೆಯನ್ನು ಅವರು ತೋರಿಸ್ಕೊಡ್ತಾರೆ. ಈ ರೀತಿಯಾಗಿ ಅನುವಂಶೀಯವಾಗಿ ಬರ್ತಕ್ಕಂಥ ಗುಣಗಳು ಹೇಗೆ, ಅದಕ್ಕೆ ಕಾರಣ ಏನು ಅಂತಕ್ಕಂಥದ್ದನ್ನು ಅವರು ಮೆಂಡಲರು ತಿಳಿಸ್ಕೊಡ್ತಾರೆ. ಈ ಪರೀಕ್ಷೆಯಲ್ಲಿ ಈ 3:1 ರೇಷಿಯೋ ಇದನ್ನು F1 ಜನ್ರೇಷನ್ ಅಂದರೆ ನಾವಿಲ್ಲಿ ಸಸ್ಯಗಳ ಎತ್ತರ ಮತ್ತು ಕುಬ್ಜತೆಗೆ ಕಾರಣವಾಗಿರ್ತಕ್ಕಂಥ ಅದು ಕೇಳ್ಬೋದು. ಅಥವಾ ಇಲ್ಲಿ ನಾವು 16 ಸಸ್ಯಗಳು ಉತ್ಪತ್ತಿ ಆಗಿದಾವಲ್ಲ, ಅದ್ರ ಚಕ್ಕರ್ ಬೋರ್ಡು ಕೇಳ್ಬೋದು. ಹಾಗಾಗಿ ಮಕ್ಕಳೇ, ನೀವೆರಡೂ ಚಕ್ಕರ್ ಬೋರ್ಡ್ಗಳನ್ನು ನೀವು ಚೆನ್ನಾಗಿ ತಿಳ್ಕೊಂಡಿರಬೇಕು. ಈ ಒಂದು ಅವಧಿಯಲ್ಲಿ ನೀವುಗಳು ಶಾಂತ ರೀತಿಯಾಗಿ ಇಲ್ಲಿವರೆಗೂ ಈ ಒಂದು ಪಾಠವನ್ನು ಆಲಿಸಿದ್ದಕ್ಕೋಸ್ಕರವಾಗಿ ನಿಮಗೆ ಧನ್ಯವಾದಗಳು.